ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸಿಂಪಲ್ ಆದಂತಹ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 6 ಎಳೆ ದಾರ ಗಂಟು ಹಾಕೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಈ ರೀತಿಯಾಗಿ ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಪಕ್ಕದಲ್ಲೇನೆ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ 1-2 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಚೈನ್ಗಳನ್ನ ಹಾಕೊಳ್ಬೇಕಾಗುತ್ತೆ. ನಾನು 4 ಚೈನ್ ಹಾಕೊಳ್ತೇನೆ ಕುಚ್ಚು ಕಟ್ಟೋದಕ್ಕೋಸ್ಕರ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ನಿಮಗೆ ಆರ್ಚ್ಗೆ ಕುಚ್ಚಿಗೆ ಇನ್ನೂ ಗ್ಯಾಪ್ ಬೇಕು ಅಂತ ಇದ್ದಲ್ಲಿ ಕುಚ್ಚು ಕಟ್ತೀವಲ್ಲ ಅದರ ಅಕ್ಕಪಕ್ಕ ಬೀಡ್ ಕೂಡ ನೀವು ಹಾಕ್ಕೊಳ್ಬೋದು. ಸೊ ಇಲ್ಲಿ 4 ಚೈನ್ ಹಾಕಿ ಲಾಕ್ ಆದ್ಮೇಲೆ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 7 ಚೈನ್ ಹಾಕ್ಕೋಬೇಕು. 7 ಅಥವಾ 8 ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಬೋದು. 7 ಇಲ್ಲ ಅಂದ್ರೆ 8 ಹಾಕ್ಕೋಬಹುದು. ನಾನಿಲ್ಲಿ 7 ಚೈನ್ ಹಾಕೊಳ್ತಾ ಇದ್ದೀನಿ. 7 ಚೈನ್ ಹಾಕೊಂಡು ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ ಅಂದಾಜಲ್ಲಿ ಸ್ವಲ್ಪ ಹಿಂದಕ್ಕೆ ಈ ರೀತಿ ದೊಡ್ಡದಾಗಿ ಬರ್ಬೇಕು ಆರ್ಚ್. ನಮ್ಗೆ ಈ ರೀತಿ ಅಂದಾಜಲ್ಲಿ 5 ಚೈನ್ ಅಷ್ಟು ಗ್ಯಾಪ್ಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 7 ಚೈನ್ ಹಾಕೊಳ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನು ಮತ್ತೆ ಇದು ಸಿಂಗಲ್ ಕಲರ್ ಡಿಸೈನು, ಡಬಲ್ ಕಲರ್ ಆ ಥರ ಮಾಡೋದಕ್ಕಾಗೋದಿಲ್ಲ. ಸೊ ಈ ರೀತಿಯಾಗಿ 7 ಚೈನ್ ಹಾಕ್ಕೋಬೇಕು. ಅದಾದ ನಂತರ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸ್ಕೊಂಡು ನಾವಿಲ್ಲಿ ಫಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಇದೆಯಲ್ಲ ಲಾಕ್ ಬಟ್ಟೆಗೆ, ಅದಕ್ಕೂ ಕೂಡ ಇನ್ನೊಂದು ಲಾಕ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಬಟ್ಟೆನ ಸೀದಾ ಇಟ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಸೀದಾ ಇಟ್ಕೊಂಡು ಈಗ ಅಲ್ಲಿ ನಾವು 7 ಚೈನ್ ಹಾಕೊಂಡಿರ್ತೀವಲ್ಲ ಆ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು, ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ ಒಂದ್ ಮಾಡ್ಕೋಬೇಕಂದ್ರೆ ಸಿಂಗಲ್ ಕ್ರೋಶೆ ಮಾಡ್ಬೇಕು. ಮತ್ತೆ 7 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಗೊಂಡ್ಬಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಇದೇ ರೀತಿಯಾಗಿ 8 ಸಲ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. 7 ಚೈನ್ ಹಾಕಿದೀವಲ್ಲ ಅದಕ್ಕೆ 8 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ತುಂಬಾ ಅಂದ್ರೆ ತುಂಬಾ ಈಸಿ ಇದೆ ಡಿಸೈನ್. ತುಂಬಾ ಬೇಗ ನಾವು ಹೋಗ್ಬಿಡುತ್ತೆ. ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬರೋದ್ರಿಂದ ಕ್ರೋಶಾ ವರ್ಕ್ ಜಾಸ್ತಿ ಇರೋದ್ರಿಂದ ಕ್ರೋಶಾ ಕೂಡ ಬೇಗ ಆಗೋಗ್ಬಿಡುತ್ತೆ. ಡಿಸೈನು ಕೂಡ ತುಂಬಾ ಕಡಿಮೆ ಸಮಯದಲ್ಲಿ ನೀವು ಫಿನಿಶ್ ಮಾಡ್ಬಿಡ್ಬೋದು. ಈ ರೀತಿಯಾಗಿ 8 ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ ನಂತರ ಪಕ್ಕದಲ್ಲಿನೇ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಮಾಡ್ಕೊಂತೀವಲ್ಲ ಪ್ರೀವಿಯಸ್ ಅಲ್ಲಿನೇ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್. ನೋಡಿ ಈ ರೀತಿಯ ಕಾಣಿಸುತ್ತೆ. ಈಗ ಇಲ್ಲಿಗ ಮತ್ತೆ 7 ಚೈನ್ ಹಾಕೊಳ್ಬೇಕು. ನೀವು ಸ್ಟಾರ್ಟಿಂಗ್ ಅಲ್ಲಿ 7 ಚೈನ್ ಹಾಕಿರ್ತೀರಂದ್ರೆ ಇಲ್ಲೂ ಕೂಡ 7 ಚೈನ್ ಹಾಕೋಬೇಕು. ಈ ರೀತಿ 7 ಚೈನ್ ಹಾಕೊಂಡು 5 ಚೈನ್ ಅಷ್ಟು ಗ್ಯಾಪ್ ಈಗ ನೋಡಿ ಪ್ರೀವಿಯಸ್ ಹಾಕಿರ್ತೀವಲ್ಲ ಅಷ್ಟೇ ಗ್ಯಾಪ್ ನ ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕಂದ್ರೆ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 7 ಚೈನ್ ಹಾಕೊಳ್ಳೋದು. 7 ಚೈನ್ ಹಾಕೊಂಡು ನೆಕ್ಸ್ಟ್ ಬಟ್ಟೆನ ಉಲ್ಟಾ ತಿರುಗಿಸ್ಬಿಟ್ಟು ನಮ್ಮ ಫಸ್ಟ್ ಲಾಕ್ ಇರುತ್ತಲ್ಲ, ಫಸ್ಟ್ ಲಾಕ್ ಎಲ್ಲಿ ಸಿಗುತ್ತೆ ನೋಡಿ ನಮ್ಗೆ ಅದ್ರ ಮೇಲೆ ಒಂದ್ಸಲ ಲಾಕ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ನಾವಲ್ಲಿ ಪ್ರೀವಿಯಸ್ ಆರ್ಚ್ ನ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಕಾಣಿಸುತ್ತೆ ನಮಗೆ ಗ್ಯಾಪ್, ಅದ್ರಲ್ಲೊಂದು ಲಾಕ್ ಮಾಡ್ಕೋಬೇಕಾಗುತ್ತೆ. 2 ಸಲ ಲಾಕ್ ಆದ್ಮೇಲೆ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಇಟ್ಕೊಂಡು ಈಗ ಇಲ್ಲಿ 7 ಚೈನ್ ಇರುತ್ತಾ ಅಲ್ಲಿ 4 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕೋಬೇಕು. ಬರೀ 4 ಟೈಮ್ ಮಾತ್ರ ಸಿಂಗಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ಈಗ ನೋಡಿ 4ನೇ ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 4 ಸಿಂಗಲ್ ಕ್ರೋಶೆ ಆದ್ಮೇಲೆ ನಾನೀಗ ಮತ್ತೆ 7 ಚೈನ್ ಹಾಕೊಳ್ಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಇಲ್ಲಿ 7 ಚೈನ್ ಹಾಕೊಳ್ಬೇಕಾಗುತ್ತೆ. ಈ ರೀತಿ 7 ಚೈನ್ ಹಾಕೊಂಡು ಬಟ್ಟೆನ ಮತ್ತೆ ಉಲ್ಟಾ ತಿರುಗಿಸ್ಕೊಳ್ಬೇಕು. ಫಸ್ಟ್ ಆರ್ಚ್ ಮಾಡಿರ್ತೀವಲ್ಲ ಅದರಲ್ಲಿ 4ನೇ ಹೋಲ್ ಸ್ಟಾರ್ಟಿಂಗ್ ಇದೆ. 1 2 3 4 4ನೇ ಹೋಲ್ ಏನಿದೆ
ಅಲ್ಲಿಗೆ ನೀಡಲ್ ಹಾಕ್ಬೇಕು. ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ ನೆಕ್ಸ್ಟ್ ಹೋಲ್ ಅಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಹೋಲ್ ಅಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ಬೇಕು. 4th ಹೋಲ್ ಅಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಅದಾದ ನಂತರ 5th ಹೋಲ್ ಅಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಈಗ ಬಟ್ಟೆನ ಉಲ್ಟಾ ತಿರುಗಿಸ್ಬಿಟ್ಟು ಇಲ್ಲಿ 7 ಚೈನ್ ಇದೆಯಲ್ಲ ಆ ಗ್ಯಾಪ್ಗೆ ನಾವು 8 ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 4 ಸಿಂಗಲ್ ಕ್ರೋಶ ಮಾಡಿ ಅದಾದ ನಂತರ ಒಂದು ಬೀಡ್ ಇನ್ಸರ್ಟ್ ಮಾಡಿ ಮಿಕ್ಕಿದ 4 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸೊ ಅದು ಚೆನ್ನಾಗಿ ಕಾಣಿಸ್ತೈತೆ ಅಂತ ಪೂರ್ತಿ ಡಿಸೈನ್ ಪೂರ್ತಿ ಅದೇ ರೀತಿ ಮಾಡ್ಕೊಂಡು ಹೋಗಿದ್ದೀನಿ. ನಿಮ್ಗೆ ಬೀಡ್ ಬೇಕಿದ್ದಲ್ಲಿ 4 ಸಿಂಗಲ್ ಕ್ರೋಶ ಆದ್ಮೇಲೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ 4 ಸಿಂಗಲ್ ಕ್ರೋಶ ಮಾಡ್ಕೋಬಹುದು. ಈ ಲಾಸ್ಟ್ ಆರ್ಚಿಗೆ ಬೀಡ್ ಬೇಡ ಅಂತೇಳಿ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಬೋದು. ಇದೇ ರೀತಿ ಕಂಟಿನ್ಯೂಸ್ ಆಗಿ 8 ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗ್ಬೇಕು. ಅದಾದ ನಂತರ ನೆಕ್ಸ್ಟ್ ನಾವಿಲ್ಲಿ 4 ಸಿಂಗಲ್ ಕ್ರೋಶ ಹಾಕಿ ಬಿಟ್ಟಿರ್ತೀವಲ್ಲ ಆರ್ಚ್, ಅದರಲ್ಲಿ ಕಂಟಿನ್ಯೂಸ್ ಆಗಿ 4 ಸಿಂಗಲ್ ಕ್ರೋಶ ಹಾಕೊಂಡು ಹೋಗ್ಬೇಕು. ನಿಮ್ಗಿದು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಆರ್ಚು. ಸೊ 2 ಸ್ಟೆಪ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಸೆಕೆಂಡ್ ಸ್ಟೆಪ್ ಏನಿದೆಯಲ್ಲ ಆರ್ಚು, ಅಲ್ಲಿಗೆ ಒಂದು ಬೀಡ್ ಮಧ್ಯದಲ್ಲಿ ಬರೋ ರೀತಿ ಅಲ್ಲಿ ಮಾಡ್ಕೊಂಡಿದ್ದೀನಿ. ಅಲ್ಲಿ 4 ಸಿಂಗಲ್ ಕ್ರೋಶ ಆದ್ಮೇಲೆ ಬಟ್ಟೆಗೆ ಇಲ್ಲಿ ಪ್ರೀವಿಯಸ್ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಇದನ್ನ ನೀಟಾಗಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಡಿಸೈನು. ಸೊ ಇವಾಗ ಮತ್ತೆ 4 ಚೈನ್ ಹಾಕೊಳ್ಬೇಕು. 4 ಚೈನ್ ಹಾಕೊಳ್ಳೋದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಂಡು ಈ 4 ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ. ನಿಮ್ಗಿನ್ನು ಗ್ಯಾಪ್ ಬೇಕು ಅಂತಿದ್ದಲ್ಲಿ ನಾನು ಆವಾಗಲೇ ಹೇಳಿದಾಗೆ ಒಂದು ಬೀಡ್ ಆ ಕಡೆ ಈ ಕಡೆ ಬೀಡ್ನ ಹಾಕೊಳ್ಬಹುದು ಬೇಕಿದ್ದಲ್ಲಿ. ಸೊ ಇಲ್ಲಿ ಬಟ್ಟೆಗೆ 2 ಸಲ 5 ಚೈನ್ ಆದ್ಮೇಲೆ ಬಟ್ಟೆಗೆ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ 7 ಚೈನ್ ಹಾಕಿ ಈ ರೀತಿ ಯು ಶೇಪ್ ಅಲ್ಲಿ 5 ಚೈನ್ ಅಷ್ಟು ಗ್ಯಾಪಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ 7 ಚೈನ್ ಹಾಕೋಬೇಕು. ಈ ರೀತಿ 7 ಚೈನ್ ಹಾಕೊಂಡು ಹೋಗ್ಬೇಕಾಗುತ್ತೆ. ಅದಾದ ನಂತರ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಫಸ್ಟ್ ಲಾಕ್ ಕಾಣಿಸುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದ್ರ ಮೇಲೆ ನೀಡಲ್ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ 1 ಮಾಡ್ಕೋಬೇಕು. ನೆಕ್ಸ್ಟ್ ಹೋಲಲ್ಲಿ ಏನು ಗ್ಯಾಪ್ ಕಾಣಿಸುತ್ತೆ ಅದಕ್ಕೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಸೆಕೆಂಡ್ ಗ್ಯಾಪ್ ಏನಿದೆ ಅಲ್ಲಿಗೆ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಇವಾಗ ಈ 7 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ 8 ಸಿಂಗಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ನೀಡಲ್ ಹಾಕಿ ದಾರನ ತಗೊಂಡ್ ಬರ್ಬೇಕು, 2 ದಾರ ಸೇರಿ 1 ಮಾಡ್ಕೋಬೇಕು. ಈ ರೀತಿಯಾಗಿ 8 ಸಲ ಮಾಡ್ಕೊಳ್ಬೇಕಾಗತ್ತೆ. 8 ಸಿಂಗಲ್ ಕ್ರೋಶೆ ಫಿಲ್ ಮಾಡ್ಕೊಳ್ಬೇಕು. ಅದಾದ ನಂತರ ಬಟ್ಟೆಗೆ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಪ್ರೀವಿಯಸ್ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದ್ಸಲ ಲಾಕ್ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ 7 ಚೈನ್ ಹಾಕೋಬೇಕು. 7 ಚೈನ್ ಹಾಕೊಳ್ಳೋದು ಹಾಕೊಂಡು 5 ಚೈನ್ ಅಷ್ಟು ಗ್ಯಾಪ್ ನೋಡ್ಕೊಂಡು ಅಥವಾ ಪ್ರೀವಿಯಸ್ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪ್ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 7 ಚೈನ್ 7 ಚೈನ್ ಹಾಕೋದು. ಬಟ್ಟೆನ ತಿರುಗಿಸ್ಬಿಟ್ಟು ಉಲ್ಟಾ ತಿರುಗಿಸಿ ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರನ ತಗೊಂಡ್ಬರ್ಬೇಕು. ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ 1 ಮಾಡ್ಕೋಬೇಕು. ಇದನ್ನ ಲಾಕ್ ಅಥವಾ ಸಿಂಗಲ್ ಕ್ರೋಶ ಅಂತ ಕರಿತೀವಿ. ತುಂಬಾ ಅಂದ್ರೆ ತುಂಬಾ ಸ್ಪೀಡ್ ಆಗುತ್ತೆ ಡಿಸೈನು. ಬಿಗಿನರ್ಸ್ ಕೂಡ ತುಂಬಾ ಆರಾಮಾಗಿ ಟ್ರೈ ಮಾಡ್ಬೋದು. ಅದಾದ ನಂತರ ನೋಡಿ ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಹೋಲು ಅಲ್ಲಿಗೆ ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಈ 7 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ 4 ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕಷ್ಟೆ. ಫಸ್ಟ್ 4 ಸಲ ಸಿಂಗಲ್ ಕ್ರೋಶ ಮಾಡಿ ಸೆಕೆಂಡ್ ಸ್ಟೆಪ್ ಆರ್ಚ್ ನ ಫಿನಿಶ್ ಮಾಡಿದ್ಮೇಲೆ ಮತ್ತೆ ಈ ಆರ್ಚಿಗೆ 4 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು. ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 4 ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ.
ಈಗ 4 ಸಿಂಗಲ್ ಕ್ರೋಶೆ ಆದ್ಮೇಲೆ ಮತ್ತೆ 7 ಚೈನ್ ಹಾಕೊಳ್ಳೋದು. 7 ಚೈನ್ ಹಾಕೊಂಡು ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ನೋಡಿ 7 ಚೈನ್ ಆದ್ಮೇಲೆ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸ್ಕೊಂಡು ಫಸ್ಟ್ ಆರ್ಚಿಂದು ಸ್ಟಾರ್ಟಿಂಗ್ ಇಂದ ನಿಮ್ಗೆ ಹೋಲ್ ಗ್ಯಾಪ್ ಕಾಣಿಸುತ್ತೆ. ಅಲ್ಲಿ 4th ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಗೊಂಡ್ಬಂದು 2 ದಾರ ಸೇರಿ 1 ಮಾಡ್ಬೇಕು. ಅದಾದ ನಂತರ 5th ಹೋಲ್ ಏನಿದೆ ಅದಕ್ಕೂ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ ಬಟ್ಟೆನ ಸೀದಾ ಇಟ್ಕೊಂಡು 7 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ 4 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ ಒಂದು ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ 4 ಸಿಂಗಲ್ ಕ್ರೋಶೆನ ಈ ಗ್ಯಾಪ್ ಅಲ್ಲಿ ಬಂದು ಫಿಲ್ ಮಾಡ್ಕೊಳ್ಬೇಕಾಗತ್ತೆ. 4 ಸಿಂಗಲ್ ಕ್ರೋಶೆ ಆದ್ಮೇಲೆ ದಾರನ ಒಂಚೂರು ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಬೀಡ್ ಬೇಡ ಅಂತ ಇದ್ದಲ್ಲಿ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಕೊಳ್ಬಹುದು. ವಿದೌಟ್ ಬೀಡ್ ಕೂಡ ಈ ಡಿಸೈನ್ ನ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಈ ರೀತಿ ಒಂದು ಬೀಡ್ ಹಾಕಿ ನೆಕ್ಸ್ಟ್ ಮತ್ತೆ 4 ಸಿಂಗಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅದೇ ಗ್ಯಾಪ್ ಅಲ್ಲಿ. ತುಂಬಾ ನೀಟಾಗಿ ಬರುತ್ತೆ ಡಿಸೈನು. ಎಲ್ಲೋ ನಿಮ್ ಕೌಂಟಿಂಗ್ಸ್ ಮತ್ತೆ ಚೈನು ಕರೆಕ್ಟ್ ಆಗಿದ್ರೆ ನೀಟಾಗಿ ಕಾಣಿಸುತ್ತೆ ಡಿಸೈನು. ಆರ್ಚ್ ಕೂಡ ಎಲ್ಲೂ ಬೆಂಡ್ ಆಗೋದಿಲ್ಲ ನಿಮ್ಗೆ. ಸೊ ಆ ಗ್ಯಾಪ್ ಅಲ್ಲಿ 4 ಸಿಂಗಲ್ ಕ್ರೋಶೆ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಫಸ್ಟ್ ಆರ್ಚ್ ನಾವು ಮಾಡ್ಕೊಂಡಿರ್ತೀವಲ್ಲ ಫಸ್ಟ್ ಸ್ಟೆಪ್ ಅಲ್ಲಿ ಮಿಕ್ಕಿದ 4 ಸಿಂಗಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ನೋಡಿ 4 ಸಿಂಗಲ್ ಕ್ರೋಶೆ ಆದ್ಮೇಲೆ ಬಟ್ಟೆಗೆ ಲಾಕ್ ಇರುತ್ತಲ್ಲ ಅದ್ರ ಪಕ್ಕದಲ್ಲಿನೇ ಲಾಕ್ ಮಾಡ್ಕೊಳ್ಬೇಕು. ಇಷ್ಟು ಮಾಡಿದ್ರೆ ಆಯ್ತು. ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ನಾನು ಪೂರ್ತಿ ಎಲ್ಲಾ ಡಿಸೈನ್ಗೂ ಎಲ್ಲ ಆರ್ಚ್ಗೂ ಒಂದೊಂದು ಬೀಡ್ ನ ಇನ್ಸರ್ಟ್ ಮಾಡಿದೀನಿ. ಬೇಕು ಅಂತ ಇದ್ದಲ್ಲಿ ಆಡ್ ಮಾಡ್ಬೋದು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಬೀಡ್ ಆಡ್ ಮಾಡಿದ್ರೆ. ಸೊ ನೀಟಾಗಿ ಬರುತ್ತೆ ವರ್ಕ್. ಲಾಸ್ಟ್ ಅಲ್ಲಿ 2-3 ಚೈನ್ ಹಾಕಿ ದಾರನ ಕಟ್ ಮಾಡಿದ್ರೆ ಆಯ್ತು. ಇದಕ್ಕೆ ನಾನು 137 ದಾರನ ಕುಚ್ಚು ಕಟ್ಕೊಂಡಿದೀನಿ. ನೀವು 120ರಿಂದ 130ವರೆಗೂ ಎಳೆ ದಾರನ ಕುಚ್ಚು ಕಟ್ಕೊಳ್ಬಹುದು. ಫೈನಲ್ ಆಗಿ ತುಂಬಾ ನೀಟಾಗಿ ಬರುತ್ತೆ ಡಿಸೈನ್. ನನಗೆ ತುಂಬಾ ಇಷ್ಟ ಆಯ್ತು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.